ಹಲ್ಲೆಲೂಯಾ. ಯಾರಿಗಾದ್ರೂ ಮಾತು ಕೊಡ್ತಿರಲ್ಲ, ಮಾತು ತಪ್ಪಬೇಡ್ರಿ. ಮಾತು ತಪ್ಪಿದ್ರಿ ಅಂದ್ರೆ ಪ್ರಾಮಾಣಿಕವಾಗಿ ನೀವು ಜೀವಿಸ್ತಾ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಎಷ್ಟೋ ಸಾರಿ ಹೇಳಿದ್ದೀನಲ್ಲ, 10 ಗಂಟೆ ಪ್ರಾರ್ಥನೆ, 10 ಗಂಟೆ ಒಳಗಡೆ ಇರ್ರಿ, 10 ಗಂಟೆ ಹೇಳಿದ್ದೀನಲ್ಲ. ಒಂದ್ಸಾರಿ ನಾನು ಪ್ರಾರ್ಥನೆನೂ ಮಾಡಿಸಿದ್ದೇನೆ. ಇನ್ನು ಮುಂದೆ ದೇವರೇ 10 ಗಂಟೆ ಒಳಗೆ ಬರ್ತಿರೋ ಪ್ರಮಾಣ ಮಾಡಿದೀವಲ್ಲ. ಹಲ್ಲೆಲೂಯಾ. ಎಲ್ಲರೂ ಮಾಡಿದ್ದೀವಿ, ಪ್ರಮಾಣ ಮಾಡಿದೀವಿ. 10 ಗಂಟೆ ಒಳಗಡೆ ನಾವು ಇರ್ತೀವಿ ಇನ್ನು ಮುಂದೆ. ಎಷ್ಟು ಜನ ಬೈದ್ರಿ? ಇರ್ತಾ ಇದ್ದೀರಾ? ಈಗ ಬರ್ತಾ ಇದ್ದೀರಾ? ಹಂಗೆ ಇಲ್ಲ, 2 ವಾರ ಅಷ್ಟೇ, 3ನೇ ವಾರ ಮತ್ತೆ ಔಟೇ. ಹಲ್ಲೆಲೂಯಾ. ನಿನ್ನ ಪ್ರಮಾಣದಲ್ಲಿ ತಪ್ಪಬೇಡ. ನಿನಗೆ ನಷ್ಟವಾದರೂ ಪ್ರಮಾಣ ತಪ್ಪದವನಾಗಿರು. ಹೆಂಗಿರು? ವಾಕ್ಯ ಇದೆ ನೋಡ್ರಿ, 15ನೇ ಕೀರ್ತನೆಯಲ್ಲಿ. 15ನೇ ಕೀರ್ತನೆ, ನಾಲ್ಕನೇ ವಾಕ್ಯ. 4ನೇ ವಾಕ್ಯದಿಂದ ಹೋದ್ರೆ, ಹಾ, ಸನ್ಮಾನಿಸುವವನು ನಷ್ಟವಾದರೂ ಪ್ರಮಾಣ ತಪ್ಪದವನಾಗಿರಬೇಕು. ಏನಾಗ್ಬೇಕು? ನಿನಗೆ ಲಾಸ್ ಆದ್ರೂ ಪರವಾಗಿಲ್ಲ, ಆದ್ರೆ ನೀನು ಪ್ರಮಾಣ ತಪ್ಪಕ್ಕೆ ಹೋಗಬೇಡ. ಹಲ್ಲೆಲೂಯಾ. ಅವತ್ತು ನಿನಗೆ ಲಾಭ ಇಲ್ಲದಿದ್ರು ಪರವಾಗಿಲ್ಲ, ನೆಮ್ಮದಿಯಾಗಿರ್ತೀಯ. ದೇವರ ಸನ್ನಿಧಿಯಲ್ಲಿ ಬಂದ್ಬಿಡು. ಒಂದು ವೇಳೆ ನೀನು ದೇವರ ಸನ್ನಿಧಿಯಲ್ಲಿ ಇಲ್ಲದೆ ನಿನ್ನ ಪ್ರಮಾಣ ತಪ್ಪಿ ಹೋದ್ರೆ ಅವತ್ತು ನಿನ್ನ ಜೀವಿತದಲ್ಲಿ ಸಮಾಧಾನ ಇಲ್ಲ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಮಕ್ಕಳಲ್ಲಿ ಸಮಾಧಾನ ಇಲ್ಲ. ಹೆಂಗೋ ತರ್ತಿ, ಎಲ್ಲೋ ಹಾಕ್ತಾ ಇರ್ತೀವಿ. ಬರುವ ದಾರಿ ಒಂದಿದ್ರೆ ಹೋಗೋ ದಾರಿ 100 ಆಗ್ಬಿಡ್ತವೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಹೆಂಗ್ ಉಲ್ಟಾ ಮಾಡ್ಬೇಕು. ದೇವರ ಸನ್ನಿಧಿಯಲ್ಲಿ ಬಾ. ನೀನು ದೇವರ ಸನ್ನಿಧಿ ಬರುವಂತ ಒಂದು ದಾರಿ ನೀನು ಹುಡ್ಕೊಂಡು ಬಂದ್ಬಿಟ್ರೆ ನಿನಗೆ ಆಶೀರ್ವಾದ ಮಾಡೋದಕ್ಕೆ 100 ದಾರಿಯನ್ನು ದೇವರು ಏರ್ಪಡಿಸ್ತಾನೆ. ಹಲ್ಲೆಲೂಯಾ. ನಾವೇ ದಾರಿಯನ್ನು ಹುಡ್ಕೊಳಕ್ ಹೋದ್ರೆ ಹಲ್ಲೆಲೂಯಾ ಹೆಂಗೆಂಗೋ ಸುತ್ತ ಹಾಕ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಪ್ರಮಾಣ ತಪ್ಪು. ಈಗ ಹೇಳ್ರಿ, ನಿಮ್ ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ಇನ್ನು ಮುಂದೆ ನನಗೆ ಲಾಭವಾಗಲಿ, ನನಗೆ ನಷ್ಟವಾಗಲಿ, ನನ್ನಿಂದ ಎಂಥದ್ದೂ ಕಳೆದು ಹೋದ್ರೂ ಪರವಾಗಿಲ್ಲ, ನಾನು ಇವತ್ತಿನಿಂದ ದೇವರ ಸನ್ನಿಧಿಯನ್ನೇ ಆಸೆ ಪಡುತ್ತೇನೆ. ಆಶೀರ್ವದಿಸುವವನು ನನ್ನ ಮೇಲೆ ತನ್ನ ದೃಷ್ಟಿಯನ್ನಿಟ್ಟಿದ್ದಾನೆ. ತಕ್ಕ ಸಮಯದಲ್ಲಿ ಅದರ ಪ್ರತಿಫಲ ನಾನು, ನನ್ನ ಮಕ್ಕಳು ಭಾಗ್ಯವಂತರಾಗಿ ಅನುಭವಿಸುತ್ತಾರೆ. ಇದೇ ಆಶೀರ್ವಾದ. ಹಲ್ಲೆಲೂಯಾ. ಇದೇ ಆಶೀರ್ವಾದ. ನಿಜವಾಗಿ ಇದು ಆಶೀರ್ವಾದ. ಈಗ ಮಾಡಿ ನೋಡ್ರಿ. ನೀವು ಏನೇನೋ ನೆವಾ ತಗದ್ ಏನೇನೋ ಮಾಡಕ್ ಹೋದ್ರೆ ನಿಮ್ಮ ನೆವಾನಗಳನ್ನ ಅದ್ರ ಮಾರ್ಗಗಳನ್ನ ಓಪನ್ ಮಾಡೋದು ಗೊತ್ತು, ಕ್ಲೋಸ್ ಮಾಡೋದು ಗೊತ್ತು ದೇವ್ರಿಗೆ. ಉದ್ಧಾರ ಯಾರ ಕೈಯಾಗೈತ್ರಿ? ನಾನ್ ದುಡಿತೀನಿ, ಒಂದೇ ಒಂದು ದೇವ್ರ ಒಂದು ಸಣ್ಣ ಹೊಡೆತ ಇಟ್ಟಂದ್ರೆ ಎದ್ದೇಳಕ್ಕಾಗಲ್ಲ. ನೀ ದುಡಿತಿ. ಹಲ್ಲೆಲೂಯಾ. ನೀ ದುಡ್ದಿದೆಲ್ಲ ಹೋಗಿ ದವಾಖಾನೆಯಾಗ ಸುರಿದ್ರು ಕೂಡ ಸ್ವಾರಿ, ಮುಗೀತು ನಿನ್ನ ಕತೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಇಷ್ಟೇ ಜೀವನ. ಬದುಕ್ಬೇಕಂತ ಆಸೆ ಇದ್ರೆ ದೇವರ ಸನ್ನಿಧಿಯಲ್ಲಿ ಬಾ, ಮೊಣಕಾಲು ಹಾಕು, ಒಳ್ಳೆ ಪ್ರಾಮಾಣಿಕನಾಗಿ ಜೀವನ ಮಾಡು. ನಿನ್ನನ್ನು ಗಮನಿಸ್ತಿರುವ ದೇವರು ಸಮಯ ಬಂದಾಗ ಟಕ್ ಅಂತ ದೇವರು ನಿನ್ನ ಮೇಲೆತ್ತಿ ಸನ್ಮಾನಿಸ್ತಾರೆ. ಹಲ್ಲೆಲೂಯಾ. ಇನ್ನೂ ಅನೇಕ ಉದಾಹರಣೆಗಳು ಬಹಳ ಇದಾವ್ರಿ. ಕೆಲವೊಬ್ಬರು ಉದಾಹರಣೆಗಳಿದಾವೆ, ಸಮಯ ಇಲ್ಲ, ಏನ್ ಮಾಡೋದು. ಹಲ್ಲೆಲೂಯಾ. ಹೇಳ್ತೀರಾ, ನನಗೆ ಅವಮಾನ ಆದ್ರೂ ಪರವಾಗಿಲ್ಲ, ನಾನು ದೇವರಿಗೆ ಸನ್ಮಾನಿಸ್ತೇನೆ, ಸಭೆಗೆ ಸನ್ಮಾನಿಸ್ತೇನೆ, ನನ್ನ ಬಂಧು ಬಳಗಕ್ಕೆ ಸನ್ಮಾನಿಸ್ತೇನೆ, ನನ್ನ ಜೊತೆ ಇದ್ದಂತ ದೇವ ಜನರಿಗೆ ಸನ್ಮಾನಿಸ್ತೇನೆ. ಹಲ್ಲೆಲೂಯಾ. ನಮ್ ಜೊತೆ ಇದ್ದಂತ ಪ್ರತಿ ಸಣ್ಣವನಿರ್ಲಿ ದೊಡ್ಡವನಿರ್ಲಿ ಅವರಿಗೆ ನಾನು ಆಧರಣೆಯಾಗಿ ಸನ್ಮಾನಿಸ್ತೇನೆ ಅಂತ ಅನ್ನುವವನನ್ನ ದೇವರು ಸನ್ಮಾನಿಸ್ತಾನೆ. ದೇವರು ಸನ್ಮಾನಿಸ್ತಾನೆ. ನೀನೇ ಅವನಿಗೆ ಅವನ ಹಂಗೆ ನಾನು ಹಿಂಗೆ ಅಂತ ಅಂದಿ ದೇವರು ನಿನ್ನ ಅವರ ಮುಂದೆನೆ ದೇವರು ಅವ್ರನ್ನ ಎಲ್ಲಿ ಇಡ್ಬೇಕು, ನಿನ್ನ ಎಲ್ಲಿ ಇಡ್ಬೇಕು ದೇವರು ಇಟ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕಾಗಿ ದೇವರ ಸನ್ನಿಧಿಯೇ ನಿನ್ನ ಪರಿಹಾರ. ಹಲ್ಲೆಲೂಯಾ. ಎದ್ದು ನಿಂತ್ಕೊಳ್ಳೋಣ.